ದೇವ ಅವ್ರು ಬಂದಿದ್ರಾ? 2 ದಿನದಿಂದ ಈ ಕಡೆ ಬಂದಿರೋ ನೋಡೇ ಇಲ್ವಲ್ಲ. ಅಲ್ಲಿ ಹೇಳು. ಪಾಪ, ತಂದೆ ಇಲ್ಲದ ಮಗ ರೀ, ಏನೋ ಮಾಡೋದು ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ಕೂಡ ಆರೋಗ್ಯ ಸರಿ ಇಲ್ವಂತೆ. ಎಷ್ಟು ನೋವು ಪಡ್ತಿದಾರೋ ಏನೋ. ಇವತ್ ನಾವೇನೋ ಹೀಗಿದ್ದೀವಿ ಅಂತ ಅಂದ್ರೆ ಅದಕ್ಕೆ ಅವರೇ ಕಾರಣ ಅಲ್ವಾ? ಈ ಟೈಮಲ್ಲಿ ನಾವು ಅವನಿಗೆ ಸ್ವಲ್ಪ ಸಹಾಯ ಮಾಡ್ಬೇಕ್ರಿ. ನಾವು ತಿನ್ನೋ ಈ ಊಟ ಕೂಡ ಮೈ ಗತ್ತಲ್ಲ ರೀ. ಒಂದ್ಸಲ ಯೋಚನೆ ಮಾಡಿ. ಅಮ್ಮ, ಹಾ ಮಗು ಅಳ್ತಿದೆ ನೋಡು ಸ್ವಲ್ಪ. ಆಯ್ತಮ್ಮ. ಅಣ್ಣ, ದೇವ ಅವ್ರನ್ನ ನೋಡಿದ್ರಾ? ಆ ದೇವನ ಗೊತ್ತಿಲ್ಲ. ನಿಜ ಹೇಳ್ರೋ, ಮಲ್ಲಯ್ಯನ ಸಹಿಸಿದ್ದು ಕೃಷ್ಣ ಹತ್ರ ದುಡ್ಡು ಕಿತ್ಕೊಂಡಿದ್ದು ನೀವೇ ತಾನೆ? ನಾವು ಮಲ್ಲಯ್ಯನ್ ಸಾಯಿಸೋದು ಅಂದ್ರೇನು, ಕಳ್ತನ ಮಾಡೋದು ಅಂದ್ರೇನು? ಲೇ, ಆ ಕೃಷ್ಣ ನಾನು ಕಳ್ತನ ಮಾಡಿದ್ದೀನಿ ನಂಬ್ಕೊಂಡು ನನ್ನ ಹಿಂದೆ ಬಿದ್ದಿದ್ದಾನೋ? ಮರ್ಯಾದೆಗೆ ನಿಜ ಹೇಳ್ಬಿಡಿ, ಇಲ್ಲಾಂದ್ರೆ ಪೊಲೀಸಿಗೆ ಹಾಕೊಟ್ಬಿಡ್ತೀನಿ ಖಂಡಿತ. ನಿಜವಾಗ್ಲೂ ಏನ್ ನಡೀತು ಅಂದ್ರೆ, ಹಲೋ ಸ್ವಲ್ಪ ಹುಷಾರಾಗಿ ಹೋಗಲ್ಲ. ಅಲ್ಲಕಣೋ ಪೆದ್ಗುಂಡ, ಆ ಲೈಟ್ ಚೇಂಜ್ ಮಾಡೋದು ಎಷ್ಟೆಲ್ಲ ಹೇಳಿದ್ದೀನಿ, ಆದರೂ ಮಾಡಿಸಿಲ್ವಲ್ಲ ನೀನು. ಈ ರಾತ್ರಿ ಹೊಟ್ಟಲ್ಲಿ ಈ ಹಾಳಾಗಿರೋ ಹೊಟ್ಟೆ ನಮ್ಮ ರಾತ್ರಿ ಹಾಳಾಗೋಯ್ತು ಕಣ. ಯಾಕೋ ನಿಲ್ಸ್ದೆ ನೀನು? ಅರೆ ಅಲ್ಲಿ ನೋಡು. ಜೆಕೆ, ನಾನೇ ಕಣೋ ಜೆಕೆ. ನೋಡು 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 ನನ್ನ ಮಗನೇ ನೋಡು. ಅರೆ ಲೇ, ಅವ್ರಷ್ಟು
ಎಷ್ಟು ಡೇಂಜರ್ ಅಂತ ಗೊತ್ತಿಲ್ಲದೆ ನಾನು ಬಾಯಿ ಬಂದಾಗ ಬೈದ್ಬಿಟ್ಟೆ ಕಣೋ. ನನ್ನ ಸಾಯಿಸ್ಬಿಡ್ತಾರೇನೋ, ನನ್ನ ಕಡೆ ಸಾಯಿಸ್ಬಿಡ್ತಾರೋ. ಅವ್ರು ಮಲ್ಲಯ್ಯನ ಸಾಯಿಸಿದಷ್ಟೇ ಅಲ್ಲ, ನಾವು ರಾತ್ರಿ ಎಲ್ಲರೂ ಹೋಗ್ತಿರ್ಬೇಕಾದ್ರೆ ಕೃಷ್ಣನ ಹೊಡೆದು ದುಡ್ಡನ್ನ ಎತ್ಕೊಂಡು ಹೋಗ್ಬಿಟ್ರು. ಏನಂದೆ ಏನಂದ್ರೆ ಏನಂದೆ? ನಾವು ಅವತ್ತು ಹೋಗ್ತಿರ್ಬೇಕಾದ್ರೆ ಕೃಷ್ಣನ್ಗೆ ಹೊಡಿತಾ ಇದ್ರು. ಆಗ ಅಲ್ಲಿ ಗಾಡಿದು ಲೈಟ್ ಬಿತ್ತು. ಆ ಲೈಟ್ಗೆ ಅವರು ಹೊಡೋಗ್ಬಿಟ್ರು. ಇಲ್ಲ ಅಂದಿದ್ರೆ ಕೃಷ್ಣ ಕೂಡ ಸಾಯಿಸ್ಬಿಡ್ತಿದ್ರು. ಕೃಷ್ಣ 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 ಛ, ಆ ಕೃಷ್ಣ ಸಾಯಿಸ್ಬೇಕು ಅಂತ ಏನಿದ್ರು. ಛ, ದುಡ್ಡು ಹೋದ್ರು ಹೋಗ್ಲಿ, ಕೃಷ್ಣನ ನಾವು ಕಾಪಾಡ್ಬೇಕು ಅನ್ಕೊಂಡ್ವಿ. ಅದಕ್ಕೆ ನಾವು ಕಾಪಾಡ್ಬೇಕು ಅಂತ ಕಾಯ್ತಾ ಇದ್ದೀವಿ. ಲೇ ಕಾಪಾಡೋಣ ಅನ್ಕೊಂಡ್ರು. ಕೃಷ್ಣ ಕಾಪಾಡೋಣ. ಅದಕ್ಕಿಂತ ಮುಂಚೆ ನೀವು ಎಣ್ಣೆ ತಗೊಳ್ಳಿ. ನೀನು ಕೊಡಿ ಕುಡಿರೋ ಕುಡಿ. ಮಂದಿ ಎಣ್ಣೆ. ಕೃಷ್ಣನ್ ಕಾಪಾಡಬೇಕು, ನಾವೇ ಕಾಪಾಡಬೇಕು. ಅವನು ನಮ್ಮೂರು ನೋಡ್ಕೊಳೋ, ಅವನು ಯಾವನೊಬ್ಬನ ಕಾಪಾಡೋದೇನೋ. ನಾವೇ ಕಾಪಾಡೋಣ. ಆ ಕೃಷ್ಣ ನಾವು ಕಾಪಾಡ್ತಿದೀವಿ, ಆ ಕೃಷ್ಣ ನಾವೇ ಕಾಪಾಡ್ತಾ ಇದ್ದೀವಿ. ಇದು ಫಿಕ್ಸು. ಸಮಾಧಾನ ಮಾಡ್ಕೋದ್ಕೆ ಎಲ್ಲ ಸರಿ ಹೋಗುತ್ತೆ. ನನಗೆ ಕ್ಷಮಿಸ್ಬಿಡಿ ಬಾಬಾ, ಇನ್ಯಾವತ್ತೂ ಹಾಗೆ ಹೇಳಲ್ಲ. ನಾನು ನಿನ್ನಿಂದ ದೂರ ಆಗಿ ತುಂಬ ನೋವುಪಟ್ಟೆ ಕಣೋ. ನಾನು ಬದುಕಿರೋವರೆಗೂ ನಿನ್ನನ್ನು ಬಿಡೋದಿಲ್ಲ. ಏನೇ ಆದ್ರೂ ಸರಿ, ಈಗಲೇ ಹುಡ್ಕೋಣ, ಸಿಗೋ ತನಕ ಹುಡ್ಕೋಣ. ನಾನು ಈ ಕಡೆ ಹೋಗ್ತೀನಿ, ನೀನು ಆ ಕಡೆ ಹೋಗೋ. ಇಲ್ಲೇರು ಬರ್ತೇವೆ. ಹಲೋ ಸರ್, ನಿಮಗೆ ಲಾಟ್ರಿಯಲ್ಲಿ ದುಡ್ಡು ಬಂದಿದೆ. ನೀವು ಲಿಂಕ್ ಕಳಿಸಿದ್ರೆ ನಾನು ಓಕೆ ಮಾಡ್ತೀನಿ. ಬೇಡ ಅದನ್ನ ಮಿಸ್ ನನ್ಗೇನು ಬೇಡ ಸರ್. ಅಮ್ಮನ್ಗೆ ಕ್ಯಾನ್ಸರ್. ಹೌದಾ? ದುಡ್ಡು ತಗೊಳಕಂತ ನಮ್ಮ ಪ್ರೆಸಿಡೆಂಟ್ ಹಳ್ಳಿನ ನೋಡಕ್ ಸರಿ, ಫೋನ್ ನಂಬರ್ ಕೊಡ್ತೀಯಾ? 950590. The number you are calling is out of network. The number you are calling is out of network. ತಾತ, ಕುಕ್ಕರ್ ಮಾರೋರು ಎಲ್ಲಿಗೆ ಹೋದ್ರು? ಏನೋ ಗೊತ್ತಿಲ್ಲಪ್ಪ. ಅಣ್ಣ, ಏನ್ ಸುಬ್ಬಯ್ಯ ಹಾಗೆ ಬಂದ್ಬಿಟ್ಟೆ? ನಿಮ್ಮ ಮಗ ಎಲ್ಲಿ ಅಣ್ಣ? 2 ದಿನಗಳಿಂದ ಮನೆಗೆ ಬಂದಿಲ್ವಲ್ಲ? ಸರಿ. ಎಲ್ಲೆಲ್ಲಿಂದನೋ ಕಳ್ಳರು ಇಲ್ಲಿಗೆ ಬಂದು ಎಣ್ಣೆ ಹೊಡಿತಾ ಇರ್ತಾರೆ ಅಳಿಯ. ತುಂಬಾ ಕೆಟ್ಟ ಜನಗಳಿರ್ತಾರೆ ಅಲ್ಲಿ. ಒಳಗೋಗಿ ನೀನು ಕಷ್ಟ ಅನುಭವಿಸ್ಬೇಡ. ಲವ್, ಏರಿಯಾದಲ್ಲಿ ತುಂಬ ದಿನದಿಂದ ಇದೆಯಾ? ನಮ್ಮ ಮೇಲೆ ಯಾರಿಗಾದ್ರೂ ಡೌಟ್ ಬರುತ್ತೆ ಕಣೋ. ಇನ್ನು ಹೋಗ್ಬಿಡೋಣ.
ನಮ್ಮೂರಲ್ಲಿ ಇವತ್ತೊಂದು ಮ್ಯಾರೇಜ್ ಇದೆ ಕಣೋ, ಒಳ್ಳೆ ಕುಳ ಅಂತೆ. ದುಡ್ಡು ಹೊಡೆದು ಬಿಡೋಣ, ಆಮೇಲೆ ಹೋಗ್ಬಿಡೋಣ. ಹಸುವಾಗ್ತಾ ಇದೆ ಕಣೋ, ಅವ್ನು ಯಾಕಿನ್ನ ಬಂದಿಲ್ಲ?